ಫ್ರೈಯರ್ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಹೇಳಲಿಕ್ಕೆ ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಈ ಏರ್ ಫ್ರೈಯರ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಏನೆಲ್ಲ ಫುಡ್ ಐಟಮ್ಸ್ ಅನ್ನು ನಾವು ಇದರಲ್ಲಿ ಕುಕ್ ಮಾಡ್ಬೋದು, ಮತ್ತೆ ಯಾವುದೆಲ್ಲ ರೀತಿ ಪಾತ್ರೆಗಳನ್ನು ನಾವು ಇದರಲ್ಲಿ ಯೂಸ್ ಮಾಡ್ಬೋದು, ಮತ್ತೆ ಇದರ ಕ್ಲೀನಿಂಗ್ ಯಾವ ರೀತಿ ನಾವು ಕ್ಲೀನ್ ಮಾಡ್ಬೋದು ಅಂತೆಲ್ಲ ವಿಷಯಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಹೆಚ್ಚಿನವರಿಗೆ ಇದ್ರ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ಮತ್ತು ಮೈಕ್ರೋವೇವ್ ಓವನ್ ಥರನೇ ಇರುತ್ತೆ ಇದು, ಆದರೆ ಅದಕ್ಕಿಂತ ಕುಕ್ಕಿಂಗ್ ಎಲ್ಲ ಟೋಟಲಿ ಡಿಫ್ರೆಂಟ್ ಇರುತ್ತೆ ಇದರಲ್ಲಿ. ನಾನು ತಗೊಂಡಿರೋದು ಕೆಂಟ್ ಕಂಪನಿದು ಏರ್ ಫ್ರೈಯರ್. ಇದನ್ನು ನಾನು ತಗೊಂಡು ಈಗ ಒಂದು 1 ಮಂತ್ ಮೇಲೆ ಆಗಿತ್ತು. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಇಷ್ಟು ದಿನ ಯೂಸ್ ಮಾಡಿದ್ನಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು, ಮತ್ತು ಇದನ್ನು ಆಪ್ರೇಟ್ ಮಾಡ್ಲಿಕ್ಕಂತೂ ತುಂಬ ಈಸಿ. ಫ್ರಂಟ್ ಸೈಡಲ್ಲಿ ತುಂಬ ಬಟನ್ಸ್ ಕಾಣಿಸ್ತಾ ಇದೆ ನೋಡಿ, ಅದರಲ್ಲಿ ಜಸ್ಟ್ ನಾವು ಟಚ್ ಮಾಡಿದ್ರೆ ಸಾಕು. ಮತ್ತು ಇದರಲ್ಲಿ ಕೆಲವೊಂದು ಫುಡ್ ಐಟಮ್ಸ್ ಎಲ್ಲ ಕುಕ್ ಮಾಡಲಿಕ್ಕೆ ಅದರಲ್ಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಚಿಕನ್ ಗ್ರಿಲ್ ಮಾಡಲಿಕ್ಕೆ, ಮತ್ತು ಪಿಜ್ಜಾ ಮಾಡಲಿಕ್ಕೆ, ಮತ್ತೇನು ಫ್ರೆಂಚ್ ಫ್ರೈಸ್, ಹಾಗೆಲ್ಲ ತುಂಬ ಆಪ್ಷನ್ಸ್ ಅದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಾಂದರೆ ನಾವೇ ಇದರಲ್ಲಿ ಟೈಮ್ ಮತ್ತು ಟೆಂಪರೇಚರ್ ಎಲ್ಲ ಈ ರೀತಿ ಸೆಟ್ ಮಾಡ್ಕೊಳ್ಬೋದು. ಅದರಲ್ಲಿ ಎಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ ನೋಡಿ. ಸ್ಟಾರ್ಟ್ ಮಾಡೋದು, ಮತ್ತೇನು ಪವರ್ ಆಫ್ ಮಾಡೋದು, ಮತ್ತು ಟೈಮ್ ಸೆಟ್ ಮಾಡೋದು, ಟೆಂಪರೇಚರ್ ಸೆಟ್ ಮಾಡೋದು, ಮತ್ತು ನಾವು ಪಾಸ್ ಮಾಡ್ಬೋದು. ಈಗ ಫಸ್ಟಿಗೆ ಇದು ನಾವು ಆನ್ ಮಾಡುವಾಗ ಪ್ರೀ ಹೀಟ್ ಆಗುತ್ತೆ, ಆಮೇಲೆ ಅದು ಆ್ಯಡ್ ಫುಡ್ ಅಂತ ತೋರಿಸುತ್ತೆ. ಆವಾಗ ನಾವು ಪಾಸ್ ಬಟನನ್ನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿ, ಅದರ ಡೋರನ್ನು ಓಪನ್ ಮಾಡಿ ಫುಡ್ಡನ್ನು ಆ್ಯಡ್ ಮಾಡ್ಬೋದು. ಆಮೇಲೆ ಮತ್ತೆ ಅದು ಹಾಫ್ ಕುಕ್ ಆದ್ರ ಮೇಲೆ ಅದು ಮತ್ತೆ ಟರ್ನ್ ಫುಡ್ ಅಂತ ಕಾಣಿಸುತ್ತೆ. ಸೊ ಫುಡ್ ಟರ್ನ್ ಮಾಡಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡ್ಬೋದು. ಸೊ ನಾವು ಯಾವ ಫುಡ್ ಐಟಮ್ಸ್ ಹಾಕಿದ್ರು ನಾವು ಪಾಸ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಬೋದು. ಈಗ ನಾವು ಮಿಡ್ಲಲ್ಲಿ ಓಪನ್ ಮಾಡಬೇಕಿದ್ರೆ ಪಾಸ್ ಮಾಡ್ಕೊಂಡು ಓಪನ್ ಮಾಡ್ಬೋದು. ಇದು ನಾನು ತಗೊಂಡಿರೋ ಏರ್ ಫ್ರೈಯರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಂದೊಂದು ಏರ್ ಫ್ರೈಯರಲ್ಲೂ ಫಂಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇದರ ಡೋರ್ ನೋಡಿ, ಈ ಥರ ಒಂದು ಹ್ಯಾಂಡ್ಲ್ ಇರುತ್ತೆ. ಆ ಹ್ಯಾಂಡ್ಲನ್ನು ಎಳೆದ್ರೆ ಅದರ ಡೋರ್ ಓಪನ್ ಆಗುತ್ತೆ. ಇದ್ರೊಳಗಡೆ ನೋಡಿ ಒಂದು ಟ್ರೇ ಇದೆ ನೋಡಿ, ಆ ಟ್ರೇಯಲ್ಲೇ ನಾವು ಐಟಮ್ಸನ್ನೆಲ್ಲ ಇಟ್ಟು ಕುಕ್ ಮಾಡುವಂಥದ್ದು. ಮತ್ತು ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ಕ್ಲೀನ್ ಮಾಡುವಾಗೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಸ್ಕ್ರಬ್ಬರಲ್ಲೆಲ್ಲ ಇಟ್ಟು ತುಂಬ ಹೀಗೆ ಒರೆಸ್ಬಾರ್ದು, ಅಂದರೆ ಅದರ ಕೋಟಿಂಗ್ ಎಲ್ಲ ಹೋಗುತ್ತೆ. ಸೊ ಸ್ಮೂತ್ ಆಗಿರೋ ಸ್ಪಾಂಜಲ್ಲಿ ನಾವು ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ಈ ಟ್ರೇಯನ್ನು ನಾವು ತೆಗೆದು ವಾಶ್ ಮಾಡಲಿಕ್ಕೆಲ್ಲ ತುಂಬ ಈಸಿ ನೋಡಿ, ಅದನ್ನು ಜಸ್ಟ್ ಎಳೆದ್ರೆ ಸಾಕು ಬರುತ್ತೆ. ಮತ್ತು ಇದರದ್ದೊಂದು ಬೆನಿಫಿಟ್ ಅಂದರೆ ಇದರಲ್ಲಿ ನಾವು ಒಂಚೂರು ಎಣ್ಣೆ ಯೂಸ್ ಮಾಡೋದು ಬೇಡ. ಅಂದರೆ ನಾವೀಗ ಏನಾದರೂ ಫ್ರೈ ಮಾಡಬೇಕಿದ್ರೆ, ಚಿಕನ್ ಫ್ರೈ ಆಗಲಿ, ಫಿಶ್ ಫ್ರೈ ಆಗಲಿ, ಪೊಟ್ಯಾಟೊ ಫ್ರೈ, ಇಂಥ ಫ್ರೈ ಎಲ್ಲ ಮಾಡುವಾಗ ನಾವು ಡೀಪ್ ಫ್ರೈ ಮಾಡ್ತೀವಲ್ಲ, ಎಣ್ಣೆಯಲ್ಲಿ ಹಾಕಿ ತುಂಬ ಫ್ರೈ ಮಾಡ್ತೀವಿ. ಸೊ ಅದರಲ್ಲಿ ತುಂಬ ಎಣ್ಣೆ ಇರುತ್ತೆ, ಆಯಿಲಿ ಆಗಿರುತ್ತೆ. ಸೊ ಇದರಲ್ಲಿ ಅಂಥ ಪ್ರಾಬ್ಲಮ್ಸ್ ಇಲ್ಲ. ನಮಗೆ ಎಣ್ಣೆ ಯೂಸ್ ಮಾಡೋದು ತುಂಬ ಕಡಿಮೆ ಇದರಲ್ಲಿ. ಅಂದರೆ 1 ಕಪ್ ಎಣ್ಣೆ ಯೂಸ್ ಮಾಡುವಲ್ಲಿ 1-2 ಸ್ಪೂನ್ ಎಣ್ಣೆ ಮಾತ್ರ ಸಾಕು ನಮಗೆ ಯೂಸ್ ಮಾಡಲಿಕ್ಕೆ. ಸೊ ಅದರಲ್ಲೇ ನಾವು ಇದರಲ್ಲಿ ಫ್ರೈ ಎಲ್ಲ ಮಾಡ್ಬೋದು. ಚಿಕನ್ ಫ್ರೈ ಎಲ್ಲ ತುಂಬ ಈಸಿಯಾಗಿ ಎಣ್ಣೆ ಇಲ್ಲದೇ ನಾವು ಇದರಲ್ಲಿ ಮಾಡ್ಬೋದು. ಮತ್ತು ಇದರಲ್ಲಿ ಯೂಸ್ ಮಾಡುವಂಥ ಪಾತ್ರೆಗಳ ಬಗ್ಗೆ ಹೇಳೋದಾದರೆ ಎಲ್ಲ ಥರದ ಪಾತ್ರೆಗಳನ್ನು ಇದರಲ್ಲಿ ಯೂಸ್ ಮಾಡ್ಬೋದು. ಎಲ್ಲ ಟೈಪ್ಸ್ ಪಾತ್ರೆಗಳನ್ನು ಯೂಸ್ ಮಾಡ್ಬೋದು. ಅಂದರೆ ಗ್ಲಾಸಿಂದು, ಮತ್ತು ಏನು ಸ್ಟೈನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ, ಮತ್ತು ಸಿರಾಮಿಕ್,